ನಾಡಿನಾದ್ಯಂತ ಇಂದು ಸಂಕ್ರಾಂತಿ ಹಬ್ಬದ ಸಂಭ್ರಮ. ಬೆಳಗ್ಗೆಯಿಂದಲೇ ದೇಗುಲಗಳಲ್ಲಿ ವಿಶೇಷ ಪೂಜಾ ಪುನಸ್ಕಾರಗಳು ಆರಂಭಗೊಂಡಿದೆ. ಅದರಲ್ಲೂ ಪ್ರಮುಖವಾಗಿ ಗವಿ ಗಂಗಾಧರೇಶ್ವರ ದೇಗುಲದಲ್ಲಿ ಪ್ರತಿ ವರ್ಷವೂ ನಡೆಯುವಂತಹ ಒಂದು ವಿಸ್ಮಯಕ್ಕೆ ಪ್ರತಿಯೊಬ್ಬರು ಕೂಡ ಕಾತುರದಿಂದ ಕಾದು ಕುಳಿತಿದ್ದಾರೆ ಅದನ್ನ ಕಣ್ತುಂಬಿಕೊಳ್ಳೋದಕ್ಕೆ. ಒಂದು ಕಡೆ ಸಂಕ್ರಾಂತಿ ಹಬ್ಬದ ಸಂಭ್ರಮ, ಮತ್ತೊಂದು ಕಡೆ ಗವಿ ಗಂಗಾಧರೇಶ್ವರ ದೇಗುಲದಲ್ಲಿ ನಡೆಯುವಂತಹ ವಿಸ್ಮಯ, ಮತ್ತೊಂದು ಕಡೆ ಅಯ್ಯಪ್ಪ ಸ್ವಾಮಿಯ ದರ್ಶನ, ಮಕರ ಜ್ಯೋತಿಯನ್ನ ಕಣ್ತುಂಬಿಕೊಳ್ಳೋದಕ್ಕೆ ಅನೇಕ ಅಯ್ಯಪ್ಪ ಮಾಲಾಧಾರಿಗಳು ಇವತ್ತು ಇರುಮಡಿಯನ್ನ ಹೊತ್ತು ಶಬರಿಮಲೆಗೆ ತೆರಳಿದ್ದಾರೆ. ನೋಡಿ, ಇವತ್ತು ಸೂರ್ಯ ಉತ್ತರಾಯಣಕ್ಕೆ ಸಂಚಾರವನ್ನ ಮಾಡ್ತಾನೆ. ಒಂದು ರಾಶಿಯಿಂದ ಮತ್ತೊಂದು ರಾಶಿಗೆ ವರ್ಗಾವಣೆ ಆಗೋದನ್ನು ಕೂಡ ಇದು ಸೂಚನೆ ಕೊಡುತ್ತೆ. ಇವತ್ತು ನಾಡಿನಾದ್ಯಂತ ಮಕರ ಸಂಕ್ರಾಂತಿ ಹಬ್ಬದ ಸಂಭ್ರಮ. ಭಕ್ತರು ಬೆಳ್ಳಂಬೆಳಗ್ಗೆ ಎದ್ದು ದೇವಸ್ಥಾನಗಳಿಗೆ ತೆರಳಿ ಭಗವಂತನ ದರ್ಶನ ಪಡೆದು ನೋಡಿ ಪೂಜಾ ಪುನಸ್ಕಾರಗಳು ನೆರವೇರ್ತಾ ಇದೆ. ಗವಿ ಗಂಗಾಧರೇಶ್ವರ ದೇವಸ್ಥಾನದ ಈಗ ಅಲ್ಲಿ ಆಗ್ತಾ ಇರುವಂಥದ್ದು ನೋಡಿ, ಶಿವಲಿಂಗನನ್ನ ಸೂರ್ಯರಶ್ಮಿ ಸ್ಪರ್ಶಿಸುವಂತಹ ಅಪರೂಪದ ಕ್ಷಣವನ್ನ ಕಣ್ತುಂಬಿಕೊಳ್ಳೋದಕ್ಕೆ ಭಕ್ತರು ಕಾಯ್ತಾ ಇದ್ದಾರೆ. ಇವತ್ತು ಸಂಜೆ ಆ ಒಂದು ವಿಸ್ಮಯ ನಡೆಯುತ್ತೆ. ನೋಡಿ, ಈಗ ಪ್ರಧಾನ ಅರ್ಚಕರಾಗಿರುವಂತಹ ಡಾಕ್ಟರ್ ಸೋಮ್ ಸುಂದರ್ ದೀಕ್ಷಿತ್ ಅವರು ಪೂಜಾ ಪುನಸ್ಕಾರಗಳಲ್ಲಿ ತೊಡಗಿದ್ದಾರೆ. ಗವಿ ಗಂಗಾಧರೇಶ್ವರ ಸ್ವಾಮಿ ದೇವಾಲಯದಲ್ಲಿ ಪ್ರತಿ ಸಂಕ್ರಾಂತಿ ಹಬ್ಬದ ದಿನದಂದು ಸೂರ್ಯಾಭಿಷೇಕವಾಗುತ್ತೆ ಲಿಂಗನ ಮೇಲೆ.